ಕುಷ್ಟಗಿ ನಗರದ ಬನ್ನಿಕಟ್ಟೆಯ ಸಾರ್ವಜನಿಕ ಮೈದಾನದಲ್ಲಿ ಕರ್ನಾಟಕ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ಹಾಗೂ ಕುಷ್ಟಗಿ ಕ್ಷೇತ್ರದ ಶಾಸಕರಾದ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಧ್ವಜಾರೋಹಣ ನೆರವೇರಿಸಿದ ನಂತರ ಮಾತನಾಡಿದ ಅವರು, ದೇಶಾಭಿಮಾನ ಎನ್ನುವ ಕಿಚ್ಚು ನಮ್ಮ ಹೃದಯಾಂತರಾಳದಿಂದ ಬರಬೇಕೇ ಹೊರತು ಕೇವಲ ತೋರಿಕೆಯಾಗಬಾರದು ಎಂದರು. ಇದೇ ವೇಳೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸೈನಿಕರನ್ನ ಸ್ಮರಿಸಿಕೊಂಡರು. ಕುಷ್ಟಗಿ ನಗರದಲ್ಲಿ ಪ್ರಮುಖ ವೃತ್ತಗಳಲ್ಲಿ ರಸ್ತೆ ಅಗಲೀಕರಣವಾಗಬೇಕಾಗಿರುವುದು ನನ್ನ ಗಮನದಲ್ಲಿದೆ ಎಂದರು. ಸರ್ವರಿಗೂ 79ನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ವಿಐ ಬೀಳಗಿ ಅಧ್ಯಕ್ಷರಾದ ಮಹಾಂತೇಶ್ ಕಲಬಾವಿ, ಉಪಾಧ್ಯಕ್ಷರಾದ ಶ್ರೀಮತಿ ನಹೀನಾ ಬೇಗಂ, ಸದಸ್ಯರಾದ ಜಿಕೆ ಹಿರೇಮಠ್, ರಾಜೇಶ್ ಪಥಾರ್, ಬಸವರಾಜ್ ಬುಡಕುಂಟಿ, ಅಂಬಣ್ಣ ಭಜಂತ್ರಿ ಹಾಗೂ ವಾದಿರಾಜ ಶಾಟಿ, ಶುಕ ಮುನಿಸ್ವಾಮಿ ಗುರುವಿನ್, ಸೈಯದ್ ಅಮೀನುದ್ದೀನ್ ಮುಲ್ಲಾ ಹಾಗೂ ಪುರಸಭೆ ಸಿಬ್ಬಂದಿಗಳು, ಸಾರ್ವಜನಿಕರು, ಮುದ್ದು ಮಕ್ಕಳು ಸೇರಿದಂತೆ ಇತರರು ಇದ್ದರು. ಭೀಮಸೇನರಾವ್ ಕುಲಕರ್ಣಿ, ಜಿಎಂ ನ್ಯೂಸ್, ಕುಷ್ಟಗಿ. ಭಾರತ್ ಮಾತಾ ಕಿ ಘೋಷಣೆ ಕೂಗ್ತಾ ಇರಬೇಕು. ಅವಾಗ ನಾವು ಕೂಡ ರಿಫ್ರೆಶ್ ಆಗ್ತೀವಿ. 79ನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನು ತಮ್ಮೆಲ್ಲರೂ ಕೂಡ ಕೋರ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪುರಸಭೆ ಅಧ್ಯಕ್ಷ ಇರ್ತಕ್ಕಂಥ ಮಹಾಂತೇಶ್ ಅವರೇ, ಗುರುಗಳಾಗಿರ್ತಕ್ಕಂಥ ಜಿ ಕೆ ಹಿರೇಮಠರವರೇ, ಅಂಬಣ್ಣವರೇ, ರಾಜೇಶ್ ಅವರೇ, ಬಸವರಾಜರವರೇ, ಉಳಿದ ನನ್ನೆಲ್ಲ ಪುರಸಭೆಯ ಸದಸ್ಯರೇ, ಸಿಬ್ಬಂದಿ ವರ್ಗವೇ, ನಾಗರಿಕ ಬಂಧುಗಳೇ, ತಾಯಂದಿರೇ, ವಿದ್ಯಾರ್ಥಿನಿಯರೇ, ಮಾಧ್ಯಮದ ಪ್ರತಿನಿಧಿಗಳು, ಈಗಾಗಲೇ ಜಿ ಕೆ ಹಿರೇಮಠರವರು ಮತ್ತು ಅಧ್ಯಕ್ಷರಾಗಿ ಪ್ರತಿ ವರ್ಷವೂ ಕೂಡ ಸ್ವಾತಂತ್ರ್ಯ ದಿನೋತ್ಸವ ನಾವು ಆಚರಣೆ ಮಾಡ್ತೀವಿ. ಅನೇಕ ಜನರ ತ್ಯಾಗ ಬಲಿದಾನಗಳ ಮೂಲಕ ನಮ್ಗೆ ಬಂದಿದೆ ಅಂತಕ್ಕಂಥದ್ದು ನಮ್ಮ ಇತಿಹಾಸದಲ್ಲಿ ಕೂಡ ಬಂದಿದೆ, ನಮ್ಮೆಲ್ಲರೂ ಕೂಡ ಗೊತ್ತಿದೆ. ದೇಶಾಭಿಮಾನ ಅಂತಕ್ಕಂಥ ಕಿಚ್ಚು ನಮ್ಮ ಹೃದಯಾಂತರಾಳದಿಂದ ಬರಬೇಕೆ ಹೊರತು ಬರೀ ನೋಡ್ಕೊಳ್ತಕ್ಕಂಥದ್ದಲ್ಲ. ಭಾರತಾಂಬೆಯ ದಾಸ್ಯವನ್ನು, ಭಾರತ ಮಾತೆಯ ದಾಸ್ಯವನ್ನು ಬಿಡಿಸಿ ಇವತ್ತು ನಾವು ಸ್ವತಂತ್ರರಾಗಿ ಇಲ್ಲಿ ಬದುಕ್ತೇವೆ, ಬಾಳ್ತೇವೆ ಅಂತ ಹೇಳಿದ್ರೆ ಅದಕ್ಕೆಲ್ಲಕ್ಕೂ ಕೂಡ ಮೂಲ ಕಾರಣ ನಮ್ಮ ಹಿರಿಯರು ಅಂತಕ್ಕಂಥದ್ದು, ಸ್ವತಂತ್ರ ಯೋಧರು ಅಂತಕ್ಕಂಥದ್ದು. ಯಾವಾಗ ಭಾರತ ಮಾತೆಗೆ ಸಂದಿಗ್ಧತೆ ಬರ್ತದೆ, ನಮ್ಮ ವೀರ ಸೈನಿಕರು ಅದನ್ನು ನಿವಾರಣೆ ಮಾಡಿ ತಮ್ಮ ಪ್ರಾಣಾರ್ಪಣೆಯನ್ನು ಮಾಡಿ ವಿಜಯ ಮಾತಿಗೆ ಭಾರತಕ್ಕೆ ವಿಜಯವನ್ನು ತಂದುಕೊಡ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಅದು ಹಿಂದಿನ ದಿನಮಾನಗಳಲ್ಲಿ ವಾಜಪೇಯಿ ಕಾಲದಲ್ಲಿ ಇರ್ತಕ್ಕಂಥದ್ದಾಗಿರ್ಬೋದು, ಕಾರ್ಗಿಲ್ ಯುದ್ಧ, ಅದು ಹಿಂದೆ ಇಂದಿರಾ ಗಾಂಧಿಯವರ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಇರ್ಬೋದು, ಮೊನ್ನೆ ನಡೀತಕ್ಕಂಥ ಆಪರೇಷನ್ ಸಿಂಧೂರ ಇರ್ಬೋದು ಮೋದಿಜಿಯವರ ಕಾಲದಲ್ಲಿ. ಅಂದರೆ ನಮ್ಮ ಹಾಗೆ ತಮ್ಮ ಬದುಕನ್ನು ಕೂಡ ಕಟ್ಟಿಕೊಳ್ಬೇಕು ಅಂತಕ್ಕಂಥ ಕನಸನ್ನು ಕಂಡಿರ್ತಕ್ಕಂಥ ಅನೇಕ ಜನ, ಅವರ ಬದುಕಿನಲ್ಲಿ ತಮ್ಮ ಬದುಕನ್ನು ಕಾಣಬೇಕು ಅಂತಕ್ಕಂಥ ಅನೇಕ ಜನ ತಂದೆ ತಾಯಿ ಇವತ್ತು ಅವರು ಸೈನಿಕರನ್ನಾಗಿ ಭಾರತ ಮಾತೆಗೆ ಸೇವೆ ಕಳಿಸಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತೀವಿ. ಆ ಸೈನಿಕರ ಪರಿಶ್ರಮ, ಅವರ ತ್ಯಾಗ ಬಲಿದಾನಗಳನ್ನು ಕೂಡ ನಾವು ನೋಡ್ತೇವೆ. ಯುದ್ಧ ನಡೀತಕ್ಕಂಥ ಸಂದರ್ಭದಲ್ಲಿ ಮನೆ ನೋಡಿದ್ರೆ ಎಷ್ಟು ಆತಂಕದ ವಾತಾವರಣ ಇತ್ತು, ಭಯ ಇತ್ತು ನಮ್ಮೆಲ್ಲರೂ ಕೂಡ ಅಂತೇಳಿ. ಯುದ್ಧ ಪ್ರಾರಂಭ ಆಗಿದ್ದು ಮುಂಚೆ ಏನು ರಾಯಚೂರು, ಬೆಂಗಳೂರು, ಬೇರೆ ಬೇರೆ ಕಡೆ ಆ ಟ್ರಯಲ್ ಅನ್ನು ನೋಡಿ ಭಾಳ ಜನ ಭಯ ಹಾಕೊಂಡು ಹಿಂಗಾದ್ರೆ ಹೆಂಗೆ ಹೋಮರೆ ಅಂತೇಳಿ ಅದೆಲ್ಲವನ್ನೂ ಫೇಸ್ ಮಾಡತಕ್ಕಂಥ ಶಕ್ತಿ ನಮ್ಮ ಸೈನಿಕರಿಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಇಲ್ಲಿ ಭಾಳ ಆರಾಮದಿಂದ ಮತ್ತು ಭಾಳ ನಮ್ಮ ಬದುಕನ್ನು ನಿರರ್ಗಳವಾಗಿ ನಾವು ಇವತ್ತು ನಡೆಸಿ ಹೋಗ್ತಕ್ಕಂಥದ್ದು ಮಾಡ್ತೀವಿ. ಎಲ್ಲ ಶ್ರೇಯಸ್ಸು ಕೂಡ ಸೈನಿಕರು ಸಲ್ತದೆ, ಕೇಂದ್ರ ಸರ್ಕಾರಕ್ಕೆ ಸಲ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತಾರೆ. ನಗರದ ಅಭಿವೃದ್ಧಿ ವಿಚಾರವಾಗಿ ಜಿ ಕೆ ಜಿ ಹೇಳಿರ್ತಕ್ಕಂಥದ್ದು ಕೂಡ ನನ್ನ ಗಮನದಲ್ಲಿದೆ.
ಅದು ಅಗಲೀಕರಣ ಆಗಬೇಕು. ನಾನು ಕಳೆದ ಬಾರಿ ಇರ್ತಕ್ಕಂಥ ಸಂದರ್ಭದಲ್ಲಿ 2 ರೋಡ್ಗಳನ್ನು, ಒಂದು ನಮ್ಮ ಬರ್ತಕ್ಕಂಥ ಬಲಕ್ಕೆ ಬರ್ತಕ್ಕಂಥ ರಸ್ತೆ ಮತ್ತು ಎಡಗಡೆ ಇರ್ತಕ್ಕಂಥ ರಸ್ತೆ ತಹಸೀಲ್ ಆಫೀಸ್ವರೆಗೂ ಅವತ್ತು ಆಯಿತು. ಇಲ್ಲಿ ಜನನ ಎಷ್ಟು ಸ್ಮರಿಸಿದ್ರು ಕೂಡ ಕಮ್ಮಿ, ಯಾಕಂದರೆ ಅವತ್ತು ತಾವು ಸ್ವಯಂ ಪ್ರೇರಿತರಾಗಿ ತಮ್ಮ ಮನೆಗಳಂತ ಇಟ್ಕೊಳ್ಳೋ ಮೂಲಕ ಅದನ್ನು ಮಾಡೋದಕ್ಕೆ ಕೊಟ್ಟಿದ್ದು. ಇವತ್ತು ಕೂಡ ಅಷ್ಟೇ ಅನೇಕ ಕಾರ್ಯಗಳು ಇವತ್ತು ಇಲ್ಲಿ ಆಗಬೇಕಾಗಿದೆ. ಖಂಡಿತವಾಗಿ 2 ರೋಡ್ಗಳನ್ನು ಅಗಲೀಕರಣ ಮಾಡ್ತಕ್ಕಂಥದ್ದು ಕೂಡ ನನ್ನ ಗಮನದಲ್ಲಿದೆ ಅಂತಕ್ಕಂಥ ಮಾತನ್ನು ಹೇಳಿ, ಪುರಸಭೆಯವರು ಏನು ಮತ್ತೊಂದು ಹೇಳಿ ಇಲ್ಲಿ ಮಾಡಬೇಕು ಅಂತಕ್ಕಂಥ ಭಾವನೆ ಓದಿಸುತ್ತೆ ನಾನು ಕೂಡ ವ್ಯಕ್ತಪಡಿಸಿದ್ದೆ. ಆದರೆ ಒಮ್ಮೆ ಧ್ವಜಾರೋಹಣವನ್ನು ಮಾಡಿದ ಮೇಲೆ ಬಹುಶಃ ಅದು ಬೀಳ್ತಕ್ಕಂಥದ್ದು ಆಗಬಾರ್ದು, ಅಲ್ಲೇ ಕಂಟಿನ್ಯೂ ಆಗಲಿ ಅಂತಕ್ಕಂಥದ್ದನ್ನು ಅಧಿಕಾರಿಗಳು ಹೇಳಿದ ಮೇಲೆ ಅನಿವಾರ್ಯವಾಗಿ ನಾನು ಆಯಿತು ಅಲ್ಲೇ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದೆ. ಆದರೆ ವಿಜೃಂಭಣೆ ಬರಬೇಕು ಅಥವಾ ಇದು ಬರಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಸಂಪ್ರೀತಿ ನಾವೆಲ್ಲರೂ ಕೂಡ ಭಾಗಿಯಾದ ಮಾತ್ರ ಅದನ್ನು ಬರೋದಕ್ಕೆ ಸಾಧ್ಯ. ಯಾರ ಕರೆಸಿಕೊಂಡು ಕಾಟಾಚಾರ ಕುಂದಿರ್ತಾರೆ ಅದು ಆಗೋದಿಲ್ಲ. ಯಾಕಂದ್ರೆ ನನ್ನ ದೇಶ ಅಂತಕ್ಕಂಥ ಆತ್ಮಾಭಿಮಾನ ನಮ್ಮ ಹೃದಯಾಂತರದಿಂದ ಬರಬೇಕೆ ಹೊರತು ಅದನ್ನು ಯಾರೋ ಕರೆದು ಕಲಿಸ್ತಕ್ಕಂಥದ್ದಲ್ಲ. ಅದು ಆಗಬೇಕು ಅಂತಕ್ಕಂಥ ಭಾವನೆಯನ್ನು ಕೂಡ ವ್ಯಕ್ತಪಡಿಸಿ ಏನು ಅನೇಕ ಬೇಡಿಕೆಗಳನ್ನು ಪುರಸಭೆ ವತಿಯಿಂದ ಇಟ್ಟಿದ್ದಾರೆ. ಖಂಡಿತವಾಗಿ ನಾವು ಅವ್ರ ಜೊತೆ ಚರ್ಚೆ ಮಾಡಿ ಹಂತವಾಗಿ ಬಗೆಹರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡದೆ ಅದೇದಾಗಿ ರಸ್ತೆಯನ್ನು ಕೂಡ ಈ ವರ್ಷ ತೆಗೆದುಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮೆಲ್ಲರೂ ಕೂಡ ಮತ್ತೊಮ್ಮೆ 79ನೇ ಸ್ವತಂತ್ರ ದಿನೋತ್ಸವದ ಶುಭಕಾಮನೆಗಳನ್ನು ತಿಳಿಸಿ ತಮ್ಮೆಲ್ಲರೂ ವಂದಿಸಿ ಮಾತನ್ನು ಮುಗಿಸ್ತೀನಿ. ಅವರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು.